ಮಕ್ಕಳೇ, ಇಂದು ನಾವು 8ನೇ ತರಗತಿಯ ಅಂಕಗಣಿತದಲ್ಲಿ ದತ್ತಾಂಶಗಳ ನಿರ್ವಹಣೆ ಕುರಿತು ಅಧ್ಯಯನ ಸ್ಟಾರ್ಟ್ ಮಾಡೋಣ. ದತ್ತಾಂಶ ಈ ಪದದ ಅರ್ಥ ಗೊತ್ತಾ ನಿಮಗೆ? ಏನು ದತ್ತಾಂಶ ಅಂದ್ರೆ ಮಾಹಿತಿಯನ್ನ ಸಂಗ್ರಹಣೆ ಮಾಡೋದು ದತ್ತಾಂಶ. ಹಲವಾರು ತರದ ಮಾಹಿತಿಯನ್ನು ಒಂತರದ್ದಲ್ಲ, ಹಲವಾರು ತರದ ಸಂಗ್ರಹ ಮಾಡೋದು. ಈ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಂದು ಮಾಹಿತಿ ಹೇಳ್ತೀರಾ, ದತ್ತಾಂಶ ಅಂದ್ರೆ ಏನು ಹೇಳ, ಯಾವ್ದು ಹಿಂಗೆ ಹೇಳ್ತೀಯಾ? ದತ್ತಾಂಶ ಅಂದ್ರೆ ನಾವು ಸ್ಕೂಲಲ್ಲಿ ಮಾರ್ಕ್ಸ್ ತೆಗೆದಿರ್ತೀವಲ್ರಿ ಸರ್, ಅದು ಎಷ್ಟು ಯಾರೆಲ್ಲಿ ಎಷ್ಟು ಯಾರು ತೆಗ್ದಾರೆ, ಇದು ಕಡಿಮೆ ಯಾರು ತೆಗ್ದಾರೆ, ಮೀಡಿಯಂ ಅಲ್ಲಿ ಯಾರು ತೆಗ್ದಾರೆ ಅಂತ ಮಾಡೋದು ದತ್ತಾಂಶ. ಆಯ್ತು, ಸರಿ. ಅಂಕಿ ಅಂಶಗಳ ಅಧ್ಯಯನ, ಅದಕ್ಕೆ ನಾವು ದತ್ತಾಂಶ ಅಂತ. ಅಂಕಿ ಅಂಶಗಳ ಅಧ್ಯಯನ, ಅದಕ್ಕೆ ನಾವೇನು ಕರಿತೀವಿ ದತ್ತಾಂಶ ಅಂತ. ಈಗ ಇನ್ನೊಂದು ನೋಡಿದ್ರೆ, ಈಗ ಒಂದು ಸಾಮಾನ್ಯವಾಗಿ ಒಬ್ಬ ಬಸ್ ಇಟ್ಕೊಂಡಿರ್ತಾರೆ. ಬಸ್ಸಲ್ಲಿ ಡೈಲಿ ಅವ್ನಿಗೆ ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಇವತ್ತು ಅವನು ಪ್ರಯಾಣ ಮಾಡ್ತಾನೆ ಬಸ್ಸಲ್ಲಿ, ಅವನು ಕಂಡಕ್ಟರ್ ಹೇಳ್ತಾನೆ, ನನಗೊಂದು ಬಸ್ಸು 10,000 ಆದ ಜಾಗದಲ್ಲಿ 5,000 ಆಯ್ತು ಅಂತ ಹೇಳ್ತಾರೆ. ಮಾರು ದಿವಸ 10,000 ಆಗೋ ಜಾಗದಲ್ಲಿ 12,000 ಆಯ್ತು ಅಂತ ಹೇಳ್ತಾರೆ. ಇನ್ನೊಂದು ದಿವಸ 10,000 ಆಗೋ ಜಾಗದಲ್ಲಿ 15,000 ಆಯ್ತು ಅಂತ ಹೇಳ್ತಾರೆ. ಒಂದ್ ದಿವಸ ಡೀಸೆಲ್ ಸಮ ಆಯ್ತು ಅಂತ ಹೇಳ್ತಾರೆ. ಹೌದಲ್ಲ? ಅಲ್ಲಿ ದಿನಕ್ಕೆ ಏನ್ ಮಾಡ್ತಾರಂತ ಹೋಲಿಕೆ ಮಾಡ್ಕೊಂತ ಹೋಗ್ತಾರೆ, ಸಂಗ್ರಹಣೆ ಮಾಡ್ತಾರೆ, ಸಂಗ್ರಹಣೆ ಮಾಡ್ತಾರೆ. 1ನೇ ತಾರೀಕು ಇಷ್ಟು ನನಗೆ ಹಣ ಬಂದಿತ್ತು, 2ನೇ ತಾರೀಕು ಇಷ್ಟು ಹಣ ಬಂದಿತ್ತು. ಎಲ್ಲಿ? ಬಸ್. ನಾವು ಕೊಡ್ತಿರ್ತಕ್ಕಂಥ ಉದಾಹರಣೆ ಏನು? ಬಸ್. ಅದೇ ರೀತಿ ನಾವು ದೈನಂದಿನ ಜೀವನದಲ್ಲಿ, ಆಯ್ತಾ, ನಾವು ತರಗತಿನಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಡೈಲಿ ಕರೆಕ್ಟ್ ಸ್ಕೂಲಿಗೆ ಬರ್ತಾರೆ ಎಲ್ಲರೂ? ಅಬ್ಸೆಂಟ್ ಆಗೇ ಆಗ್ತಾರೆ, ಹೌದಲ್ವಾ? ಕೆಲವು ವಿದ್ಯಾರ್ಥಿಗಳು ಅಬ್ಸೆಂಟ್ ಆಗ್ತಾರೆ, ಅನಾರೋಗ್ಯ ಆಗಿರ್ಬೋದು, ಕೆಲವೊಂದು ಕಾರಣಗಳಿಂದ ಅಬ್ಸೆಂಟ್ ಆದ್ರೂ ಆಗ್ಬೋದು. ನಾವು ಅಟೆಂಡೆನ್ಸ್ ಆಧಾರದ ಮೇಲೆ ಇವತ್ತು ಎಷ್ಟು ಜನ ಬಂದಿದ್ದಾರೆ, ಅಟೆಂಡೆನ್ಸ್ ಹಾಕುವ ಉದ್ದೇಶ ಏನು? ಆ ದಿವಸದಲ್ಲಿ ಎಷ್ಟು ಜನ ಶಾಲೆಗೆ ಹಾಜರಾಗಿದ್ದಾರೆ ಅದನ್ನು ನೋಡ್ಕೊಳ್ತಕ್ಕಂಥದ್ದು ಏನು? ಹಾಜರಾತಿ ಒಯ್ಯೇ ಕೆಲಸ, ಹಾಜರಾತಿ. ನೆಕ್ಸ್ಟ್ ಅದೇ ರೀತಿ ನಾವು ದಿನಚರಿತ ಬಳಸ್ಕೊಳ್ತೇವೆ. ದೈನಂದಿನ ದಿನಚರಿ ಗೊತ್ತಿರ್ಬೋದು, ದೈನಂದಿನ ದಿನಚರಿ. ಈಗ ಮಕ್ಕಳು, ನೀವು ಚಿಕ್ಕ ವಯಸ್ಸಲ್ಲಿ, ನೀವು ಚಿಕ್ಕವರಿದ್ರೆ ಪಾಪ ನಿಮ್ಮಲ್ಲಿ ಹಣಕಾಸು ನಿಮ್ಮಲ್ಲಿ ಇರಲ್ಲ. ಈಗ ನಾವು ದೊಡ್ಡವರು ಒಂದು ದಿನಚರಿತ ಮಾಡ್ಕೊಂಡಿದ್ವಿ ಮನೆಯಲ್ಲಿ, ಸಾಂಸಾರಿಕ ಇದರಲ್ಲಿ ದಿನಚರಿಗೆ ಎಷ್ಟು ಖರ್ಚಾಗುತ್ತೆ, ಹೌದಲ್ವಾ? ಇವತ್ತು ಎಷ್ಟು ಖರ್ಚಾಯಿತು, ಯಾವಾಗಲೂ ಖರ್ಚು ವೆಚ್ಚವನ್ನ ಒಂದು ನೋಟ್ ಬುಕ್ ಅಲ್ಲಿ ಬರೆಯೋದನ್ನ ರೂಢಿ ಮಾಡಬೇಕು. ಇವತ್ತು ಎಷ್ಟು ಖರ್ಚಾಯಿತು, ಏನೇನು ನಾನು ಖರ್ಚು ಮಾಡಿದೆ ಅದು ಬರ್ಕೋಬೇಕು. ಯಾಕೆ ಅಂದ್ರೆ ಮುಂದೊಂದು ದಿವಸ ಅದು ಹೆಲ್ಪ್ ಆಗುತ್ತೆ. ಈಗ ನನ್ನ ಹತ್ರ ಕೆಲವು ಬರೆದಿರೋ ಪುಸ್ತಕ ಇದೆ, ಏನು ಸುಮಾರು 10-15 ವರ್ಷ ಹಿಂದಿಂದು ವಸ್ತುಗಳ ಪಟ್ಟಿಗೆ ದರ ನನ್ನ ಹತ್ರ ಈಗಲೂ ಇದೆ. ಈಗ ನಿಮ್ಮ ಅಜ್ಜ ಹೇಳ್ತಾರೆ, ನಾವು ಹಿಂದೆ ದಾವಣಗೆರೆಗೆ ದೋಸೆ ತಿನ್ನಕ್ಕೆ ಹೋದಾಗ ಆ ₹1 ದೋಸೆ ಅಂತ ಹೇಳ್ತಾರೆ, ಕೇಳಿರ್ಬೋದು, ಹೌದಲ್ವಾ? ಈಗ ಅಲ್ಲಿಗೆ ಹೋಲಿಕೆ ಮಾಡ್ತಾರೆ. ನಮ್ಮ ಕಾಲದಲ್ಲಿ ಎಷ್ಟು ರೂಪಾಯಿ ಇತ್ತು? ₹1. ಈಗ ₹50 ದೋಸೆ ಅಂತ ಹೇಳ್ತಾರೆ, ಹೌದಲ್ರಿ? ಹೇಳ್ತಾರೆ. ಮತ್ತೆ ದೋಸೆ ಉದಾಹರಣೆ ಕೊಡ್ತಾರೆ, ಹಣ್ಣಿನ ಉದಾಹರಣೆ ಕೊಡ್ಬೋದು. ಈಗ ಸೇಬು ₹200 ಕೆಜಿ ಇದೆ. ಇದೇ ಸೇಬು 20 ವರ್ಷದಿಂದ ಎಷ್ಟು ರೂಪಾಯಿ ಇತ್ತು? ₹50 ಕೆಜಿ. ಯಾಕೆಂದ್ರೆ ಅವಾಗ ಹಣದ ಮೌಲ್ಯ ಅಷ್ಟು ದುಬಾರಿ ಇತ್ತು. ಈಗ ಹಣದ ಮೌಲ್ಯ ಏನಾಗಿದೆ? ಹೆಚ್ಚಾಗಿದೆ. ತನ್ನ ಮೌಲ್ಯವನ್ನು ಹೆಚ್ಚಾಗಿದೆ. ಅವಾಗ ₹50 ತಗೊಂಡು ಸಾಕು,
ಸಾಮಾನು ಜಾಸ್ತಿ ತರ್ತಿದ್ವಿ ನಾವು. ಇವತ್ತು ದುಡ್ಡು ಜಾಸ್ತಿ ತಗೊಳ್ಳೋದು ಸಹಿತ ಸಾಮಾನು ಕಡಿಮೆ ತರ್ತೀವಿ ನಾವು. ಮೌಲ್ಯ ಏನಾಗಿದೆ? ಜಾಸ್ತಿ ಆಗಿದೆ. ನಿಮ್ಮ ಅಜ್ಜ ಅಜ್ಜಿ ಕೇಳ್ಬೋದು, ಅಜ್ಜಿ ಹಿಂದೆಲ್ಲ ಹೆಂಗ್ ಮಾಡ್ತಿದ್ರಿ? ಅವ್ರು ಹೇಳ್ತಿದ್ರು 50 ರೂಪಾಯಿ ತಗೊಂಡೋದ್ರೆ ಫುಲ್ ಸಾಮಾನು ತರ್ತಿದ್ವಿ ನಾವು. ಇವತ್ತು 1000 ರೂಪಾಯಿ ತಗೊಂಡೋದ್ರು ಸಹಿತ ಅಷ್ಟು ಸಾಮಾನು ತರಕ್ಕಾಗಲ್ಲ. ಹೌದಲ್ರಿ? ನೋಡಿ, ಅಂಕಿಅಂಶ ಕೊಡ್ತಾರ. ಆಯ್ತು, ನೆಕ್ಸ್ಟ್ ನಾವು ದಿನಚರಿ ಆಯ್ತು. ಅದೇ ರೀತಿ ದೈನಂದಿನ ಏನು ಖರ್ಚು ವೆಚ್ಚ, ದೈನಂದಿನ ಖರ್ಚು ವೆಚ್ಚ. ಹಾಗೆ ವ್ಯಾಪಾರದಲ್ಲಿ ನಾನು ಹೇಳಿದೆ ವ್ಯಾಪಾರದಲ್ಲಿ ನಾನು ಹೇಳಿದೆ ವ್ಯಾಪಾರದಲ್ಲಿ ನಾವು ಡೈಲಿ ವ್ಯಾಪಾರ ಮಾಡ್ತಾರೆ. ಡೈಲಿ ಲಾಭ ಆಗುತ್ತಾ? ಡೈಲಿ ಲಾಭ ಆಗುತ್ತಾ? ಸಾಮಾನ್ಯವಾಗಿ 70% ಲಾಭ ಆಗುತ್ತೆ. ಯಾಕಂದ್ರೆ ವ್ಯಾಪಾರ ಮಾಡ್ತಕ್ಕಂಥ ಉದ್ದೇಶ ಲಾಭ ಬರಲಿಂತಾನೆ. ಈಗ ತರಕಾರಿ ವ್ಯಾಪಾರ ಮಾಡ್ತಾರೆ, ಹಣ್ಣಿನ ವ್ಯಾಪಾರ ಮಾಡ್ತಾರೆ, ಅವ್ರ ಉದ್ದೇಶ ಲಾಭ ಬರಲಿಂತಾನೆ. ಆಯ್ತಾ? ಆ ಲಾಭದಲ್ಲೂ ಸಹಿತ ವ್ಯತ್ಯಾಸ ಇದೆ. ಇವತ್ತು ಲಾಭ ಎಷ್ಟು ಬಂತು? ಸ್ವಲ್ಪ ಬಂತು ಅಂತ ಹೇಳ್ತಾರೆ. ಇನ್ನೊಂದು ದಿವಸ ಕೇಳಿದ್ರೆ ಅವ್ರು ಹೇಳ್ತಾರೆ ಇವತ್ತು ಭರ್ಜರಿ ಲಾಭ ಅಂತ ಹೇಳ್ತಾರೆ, ಇವತ್ತು ಬಂಪರ್ ಲಾಟ್ರಿ ಅಂತ ಹೇಳ್ತಾರೆ. ಕೇಳಿರ್ಬೋದು, ಲಾಭದಲ್ಲಿ ಜಾಸ್ತಿ. ಹೌದಲ್ವಾ? ಸಾಮಾನ್ಯವಾಗಿ ವ್ಯಾಪಾರಸ್ಥರಿಗೆ ಯಾವಾಗ ಜಾಸ್ತಿ ಇದೆ? ಈ ಹಬ್ಬ ದಿನದಲ್ಲಿ ಜಾಸ್ತಿ. ಯಾಕಂದ್ರೆ ಜನ ಹಬ್ಬ ದಿನದಲ್ಲಿ ಏನ್ ಮಾಡ್ತಾರೆ? ಸಾಮಾನುಗಳನ್ನು ಕೊಳ್ಳಕ್ಕೆ ಹೋಗ್ತಾರೆ. ಆಗ ಖರ್ಚು ಏನು ಹೆಚ್ಚು ಕೊಡ್ತಾರೆ, ಹೆಚ್ಚು ಲಾಭ ಗಳಿಸ್ತಾರೆ. ಹೌದಲ್ವಾ? ಅದನ್ನು ಸಹಿತ ನಾವು ದತ್ತಾಂಶವನ್ನು ಬರ್ಕೋಬಹುದು. ನೆಕ್ಸ್ಟ್ ವ್ಯಾಪಾರ ಆಯ್ತು. ಈಗ ಶಾಲೆಯ ಆಚಾರ ದಿನಚರಿ ಬರೆದಿ ನಾವು ಮತ್ತೆ ಉದಾಹರಣೆ ಕೊಡ್ಬೋದು ನೋಡ್ರಿ ಮಕ್ಕಳ. ದೈನಂದಿನ ಜೀವನದಲ್ಲಿ ದಿನಚರಿ ದತ್ತಾಂಶಕ್ಕೆ ನಿಮ್ಮ ಫಲಿತಾಂಶ ಕೊಡ್ಬೋದು ನಾವು. ಫಲಿತಾಂಶ ಎಲ್ಲರೂ ಒಂದೇ ರೀತಿ ಮಾರ್ಕ್ಸ್ ತೆಗಿತೀರಾ? ಒಂದು ಪರೀಕ್ಷೆ ಅಂತ ಮಾಡಿದಾಗ, ಒಂದು ಟೆಸ್ಟ್ ಅಥವಾ ಒಂದು ಪರೀಕ್ಷೆ ಮಾಡಿದಾಗ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ರೀತಿಯಾದ ಮಾರ್ಕ್ಸ್ ಅನ್ನು ತೆಗೆಯಲ್ಲ. ಕೆಲವರು ಡಿಸ್ಟಿಂಕ್ಷನ್ ತೆಗಿತಾರೆ, ಕೆಲವರು ಫಸ್ಟ್ ಕ್ಲಾಸ್ ತೆಗಿತಾರೆ, ಕೆಲವರು ಸೆಕೆಂಡ್ ಕ್ಲಾಸ್ ತೆಗಿತಾರೆ, ಕೆಲವರು ಫೇಲ್ ಆಗ್ತಾರೆ. ಹೌದಲ್ವಾ? ಎಲ್ಲರೂ ಫೇಲ್ ಆಗ್ತಾರ? ಎಲ್ಲ ಡಿಸ್ಟಿಂಕ್ಷನ್ ಬರ್ತಾರ? ಆ ಅಂಕಗಳನ್ನ ಏನ್ ಮಾಡ್ತೀವಿ ನಾವು? ಫಸ್ಟ್ ಏನ್ ಮಾಡ್ತೀವಿ? ಎಕ್ಸಾಮ್ ಮಾಡ್ತೀವಿ, ಅಂಕಗಳನ್ನು ಕ್ರೋಢೀಕರಣ ಮಾಡ್ಕೊಳ್ತೀವಿ. ಕ್ರೋಢೀಕರಣ ಮಾಡಾದ ಮೇಲೆ ಅದನ್ನ ವಿಶ್ಲೇಷಣೆ ಮಾಡ್ತೀವಿ. ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ನಾವು ಪ್ರಥಮ, ದ್ವಿತೀಯ, ತೃತೀಯ, ಪ್ರಥಮ, ದ್ವಿತೀಯ, ತೃತೀಯ ಈ ರೀತಿ 3 ವಿಂಗಡಣೆ ಮಾಡ್ತೀವಿ. ಪ್ರಥಮ, ದ್ವಿತೀಯ, ತೃತೀಯ ಈ ರೀತಿ 3 ವಿಂಗಡಣೆ ಮಾಡ್ತೀವಿ. ಸರಿ ಮಕ್ಕಳ? 3 ವಿಂಗಡಣೆ ಮಾಡಿ ನಾವು ಅದನ್ನ ವಿಶ್ಲೇಷಣೆ ಮಾಡ್ತೀವಿ. ಇದರಲ್ಲಿ ಜಾಸ್ತಿ ಹೊತ್ತು ಯಾರಿಗೆ ಕೊಡ್ತೀವಿ ಅಂದ್ರೆ, ಯಾಕೆಂದ್ರೆ ಅವ್ರು ಫೇಲ್ ಆಗಿ ಮಾಡ್ತಾರೆ, ಫೇಲ್ ಆಗಿರ್ತಾರೆ. ಕಡಿಮೆ ಮಾರ್ಕ್ಸ್ ಇದ್ದವರಿಗೆ ಹೆಚ್ಚಿನ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕೆಂದ್ರೆ ಅವ್ರಿನ್ನೂ ಮೇನ್ ಮಟ್ಟಕ್ಕೆ ಬರಲೇ ಇಲ್ಲ. ಈಗ ಜಾಂಡ್ರು ಬಿಡ್ರಿ, ನಾವು ಜಾಂಡ್ರು ನಾವು 2 ಸಾವಿರ ಕಲ್ತ್ಕೊಂತಾರೆ, ಸ್ವಲ್ಪ ಸಹ ಕಲ್ತ್ಕೊಂತಾರೆ. ಆ ಜನರಿಗೆ ಎಷ್ಟು ಬುದ್ಧಿ ಮಾತುಗಳು ಸಹಿತ ಅವರು ಕಲಿಯಲ್ಲ ಅವರು. ಹಾಗೆ ಮತ್ತೆ ನೋಡ್ಬೋದು ದತ್ತಾಂಶ ಮಕ್ಕಳಾದ್ರೆ ಹವಾಮಾನ ಇಲಾಖೆಯಲ್ಲಿ ಮಳೆ ದತ್ತಾಂಶ ನೋಡ್ತಾರೆ. ಮಳೆ ದತ್ತಾಂಶ ಸಾಮಾನ್ಯ ಈ ಪ್ರದೇಶದಲ್ಲಿ ಜಾಸ್ತಿ ಮಳೆ ಬೀಳಲ್ಲ, ಇಲ್ಲಿ ಮಳೆ ಕಡಿಮೆ ಇಲ್ಲ. ಮಲೆನಾಡು ಆ ಕಡೆ ಸೈಡ್ ಹೋದ್ರೆ ಮಳೆಯಿಂದ ಸೆಂಟಿಮೀಟರ್ ಲೆಕ್ಕನೇ ಇಲ್ಲ. ಇವತ್ತು ಇಷ್ಟು ಸೆಂಟಿಮೀಟರ್ ಮಳೆ ಬಂತು, ದಿವಸಕ್ಕೆ ಹೋಲಿಕೆ ಮಾಡ್ತಾರೆ. ಆಯ್ತಾ? ಡ್ಯಾಮ್ನಲ್ಲಿ ನೀರು ಸಂಗ್ರಹ ಆಗಿರುತ್ತೆ. ಇದೇ ದಿವಸಕ್ಕೆ ಹೋದ ವರ್ಷ ಡ್ಯಾಮ್ನಲ್ಲಿ ಎಷ್ಟು ನೀರಿತ್ತು ಅಂತ ಹೋಲಿಕೆ ಮಾಡ್ತಾರೆ. ಅಲ್ಲಿ ಇದು ಡ್ಯಾಮ್ ಅಲ್ಲಿ ತಿರುಚಲ್ಲಿ ಬರ್ಕೊಂಡಿರ್ತಾರೆ, ರೆಕಾರ್ಡ್ ಆಗಿದೆ. 2024 ಇಸ್ವಿನಲ್ಲಿ ಇಂಥ ಹೆಸರು ಎಷ್ಟು ಇತ್ತು, ಇದೇ ದಿವಸ ಈ ಹೋದ ವರ್ಷ ಇದೇ ದಿವಸದಲ್ಲಿ ಎಷ್ಟಿತ್ತು ಹೋಲಿಕೆ ಮಾಡ್ತಾರೆ. ಕಡಿಮೆ ಇತ್ತು, ಜಾಸ್ತಿ ಇತ್ತು. ಅಂಕಿಅಂಶಗಳು ನಮ್ಗೆ ಏನ್ ಮಾಡ್ತೇವೆ? ಹೋಲಿಕೆ ಕೊಡ್ತವೆ. ಆಯ್ತಾ? ಅದಕ್ಕೊಂದು ಉದಾಹರಣೆ ಕೊಡ್ತೇವೆ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿದು ಮದುವೆ ಆಗಿರ್ತಕ್ಕಂಥ ವೆಡ್ಡಿಂಗ್ ಕಾರ್ಡ್ ಈಗಲೂ ಸಣ್ಣ ಒಂದು ಕಾರ್ಡ್ ಇದೆ. ಆ ಕಾರ್ಡ್ ನೋಡಿದ ತಕ್ಷಣ
ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಪುರಾತನದ್ದು ಎಷ್ಟು ಸುಮಾರು ಒಂದು 40 ವರ್ಷದ ಕಾರ್ಡ್ ಅದು, 45 ವರ್ಷದ ಕಾರ್ಡ್, 46 ವರ್ಷದ ಕಾರ್ಡ್, ಅದು ನೋಡೋದು ಈಗ ಅನ್ಸುತ್ತೆ. ಅದೇ ತರದ ಕಾರ್ಡನ್ನ ನೀವು ಈಗ ಮಾಡಿಸ್ತೀರಾ? ಅವಾಗ ಸಣ್ಣ ಪೇಪರ್ ಇದ್ದಂಗೆ. ಈಗೆಲ್ಲ ಆ ಕಾರ್ಡ್ ಮಾಡಿಸಿದೆ ಒಂದು ಗೊತ್ತಿದೆ, ಹೌದಲ್ರಿ? ಹಾ, ಆ ವಿಶ್ಲೇಷಣೆ ಮಾಡ್ತೀವಿ ನಾವು. ಆಗ ಹೆಂಗಿತ್ತು, ಈಗ ಹೆಂಗಾಯ್ತು, ದತ್ತಾಂಶ ಆಯ್ತು, ಹೌದಲ್ರಿ? ಅದೇ ರೀತಿ ನೀವು ಮತ್ತೆ ದತ್ತಾಂಶ ಕೊಡ್ಬೋದ್ರಿ. ಮಳೆ ಬೆಳೆದ ಹವಾಮಾನದಲ್ಲಿ ಉಷ್ಣಾಂಶ ಕೊಡ್ಬೋದಲ್ವಾ? ಬೇಸಿಗೆ ಕಾಲದಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಇರುತ್ತೆ. ಇವತ್ತು ಸ್ವಲ್ಪ ಬಿಸಿಲು, ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಜಾಸ್ತಿ ಬಿಸಿಲು ಯಾವಾಗ ಗೊತ್ತಾ ನಿಮಗೆ? ಯಾವ ತಿಂಗಳು ಬೇಸಿಗೆ ಯಾವಾಗ ಜಾಸ್ತಿ? ಮಾರ್ಚ್ ಮತ್ತು ಏಪ್ರಿಲ್. ಮಾರ್ಚ್ ಮತ್ತು ಏಪ್ರಿಲ್ ಅಲ್ಲಿ ಗರಿಷ್ಠ ತಾಪಮಾನ ಇದೆ. ಅಲ್ಲಿ ದಿನಕ್ಕೂ ನಾವು ಉಷ್ಣಾಂಶ ದಾಖಲೀಕರಣ ಮಾಡ್ಕೊಂತ ಹೋದಾಗ ಕನಿಷ್ಠ ಮತ್ತು ಗರಿಷ್ಠ ತಿಳಿಸಿ. ಅತ್ಯಂತ ಕನಿಷ್ಠ ತಾಪಮಾನ ಯಾವಾಗ? ಚಳಿಗಾಲದಲ್ಲಿ. ಆ ಚಳಿಯೂ ಸಹಿತ ಅತ್ಯಂತ ಕನಿಷ್ಠ ತಾಪಮಾನ ಚಳಿ. ಡೈಲಿ ಬೆಳಿಗ್ಗೆ ಚಳಿ ಇರುತ್ತೆ, ಸರಿ ಗೊತ್ತಿಲ್ಲ. ಚಳಿಗಾಲದಲ್ಲಿ ಬಹಳ ಚಳಿ ಇರುತ್ತೆ, ಮಂಜು ಬಿದ್ದಿರುತ್ತೆ, ಹೊಡೆದು ಬಂದು ಕನಿಷ್ಠ ತಾಪಮಾನ, ಹೌದಲ್ರಿ? ಆಯ್ತಾ? ಈಗ ನೀವು ಅನ್ಕೋತೀರಿ ಮಳೆಗಾಲ ಇದೆ. ಮಳೆಗಾಲದಲ್ಲಿ ಸರ್ ಇವತ್ತು ಬಹಳ ಮಳೆ ಬಂತು, ಇವತ್ತು ಬಹಳ ಮಳೆ ಬಂತು, ನಾಳೆ ಸಾಧಾರಣ ಬಂತು, ನಾಡಿದ್ದು ಬಂದು ನಂಗೆ ಹೇಳ್ತೀವಿ ಸರ್ ಹೋದ ವಾರ ಬಹಳ ಮಳೆ ಬಂದಿದೆ ಸರ್, ಹೋದ ಸೋಮವಾರ ಬಹಳ ಮಳೆ ಬಂದಿದೆ ಸರ್, ಮಂಗಳವಾರ ಸ್ವಲ್ಪ ಬಂತು ಸರ್, ಬುಧವಾರ ಸ್ವಲ್ಪ ಬಂತು ಸರ್, ಗುರುವಾರ ಬರಲಿಲ್ಲ ಸರ್, ಶುಕ್ರವಾರ ಮತ್ತೆ ಜಾಸ್ತಿ ಬಂತು ಸರ್, ಶನಿವಾರ ಸ್ವಲ್ಪ ಬಂತು ಸರ್, ಭಾನುವಾರ ನೀರು ಬಂದಿಲ್ಲ. ನೀವೇ ಹೇಳ್ತೀರ, ಹೌದಲ್ವ? ಅದು ದತ್ತಾಂಶ, ಹೌದಲ್ವಾ? ಈಗ ದತ್ತಾಂಶ ಅಂದ್ರೆ ಗೊತ್ತಾಯ್ತಾ ಮಕ್ಕಳ? ದತ್ತಾಂಶ ಏನು? ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿ ಅದನ್ನ ವಿಶ್ಲೇಷಣೆ ಮಾಡ್ತೀವಲ್ಲ, ಅದಕ್ಕೆ ನಾವೇನ್ ಕರಿತೀವಿ? ನಾವು ದತ್ತಾಂಶಗಳ ನಿರ್ವಹಣೆ. ದತ್ತಾಂಶಗಳ ನಿರ್ವಹಣೆ ಆಯ್ತು. ಈಗ ದತ್ತಾಂಶಗಳ ನಿರ್ವಹಣೆ ಇದರಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಫಸ್ಟ್ ನಿಮಗೆ ನಕ್ಷೆ ಕೊಟ್ಟಿದ್ದಾರೆ. ನಕ್ಷೆನಲ್ಲಿ ನಿಮಗೆ ಯಾವ ತರ ನಕ್ಷೆ ಕೊಟ್ಟಿದ್ದಾರೆ ಅಂದ್ರೆ, ಸ್ತಂಭ ನಕ್ಷೆ, ಫಸ್ಟ್ ಚಿತ್ರನಕ್ಷೆ. ಮೊದಲನೇದು ಚಿತ್ರನಕ್ಷೆ, ಚಿತ್ರನಕ್ಷೆ, ಸ್ತಂಭ ನಕ್ಷೆ, ಜೋಡಿ ಸ್ತಂಭ ನಕ್ಷೆ, ಜೋಡಿ ಸ್ತಂಭ ನಕ್ಷೆ, ನಾಲ್ಕನೇದು ಪೈ ನಕ್ಷೆ. ಆಯ್ತಾ ಮಕ್ಕಳ ಹೆಸರು ಹೇಳಿ. ಚಿತ್ರನಕ್ಷೆ, ಚಿತ್ರಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ? ವರ್ಗೀಕರಣ ಮಾಡ್ತೀವಿ. ಈಗ ನಾನು ಮೊದಲನೇ ಚಿತ್ರನಕ್ಷೆ. ಈ ಚಿತ್ರನಕ್ಷೆಯಲ್ಲಿ ನೋಡಿ ರೇಖಾಗಣಿತದ ಆಕೃತಿ ಉಂಟಾಗ, ಈ ಫಾರ್ ಎಕ್ಸಾಂಪಲ್ ಈಗ ಮಕ್ಕಳ ಎಷ್ಟು ಆಕೃತಿ ಇದೆ ಇಲ್ಲಿ? ಮೂರು ತರಹದ ಆಕೃತಿ ಇದೆ. ಎಷ್ಟು ತರದ ಆಕೃತಿ ಇದೆ? ಮೂರು ತರದ ಆಕೃತಿ ಇದೆ. ತ್ರಿಭುಜ ಇದೆ, ಆಯತ ಇದೆ, ಗೋಳಾಕೃತಿ ವೃತ್ತಾಕಾರ. ಆಯ್ತಾ? ನಾವಿದನ್ನ ನಕ್ಷೆ ಮುಖಾಂತರ ಫಸ್ಟ್ ಅಂಕಿಅಂಶ ನೋಡೋದು. ತ್ರಿಭುಜ ಎಷ್ಟು ಬಾರಿ ಇದೆ? 1 2 3 4. ಚಿತ್ರ ಹೇಗೆ ಮುಗಿಸಿದ್ರೆ ತ್ರಿಭುಜದ ಆಧಾರದ ಮೇಲೆ ನಾವು ಮುಗಿಸಿದ. ನೆಕ್ಸ್ಟ್ ಆಯತ ಎಷ್ಟಿದೆ? ಆಯತ ಎಷ್ಟಿದೆ? ನೆಕ್ಸ್ಟ್ ವೃತ್ತ ಎಷ್ಟಿದೆ? ಚಿತ್ರದ ಆಧಾರದ ಮೇಲೆ ನಾವೇನ್ ಮಾಡಿ ವರ್ಗೀಕರಣ ಮಾಡಿದ್ವಿ, ಹೌದಲ್ಲ ಮಕ್ಕಳ? ಚಿತ್ರದ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ವಿ. ನಾವೀಗ ಚಿತ್ರ ಪುಟ್ಟ ನಕ್ಷೆ ಹಾಕೋಣ. ಹೇಗೆ ಅಂದ್ರೆ, ಯಾವಾಗಲೂ ನಾವು ನಕ್ಷೆ ಹಾಕ್ಬೇಕಾದ್ರೆ ಎಕ್ಸ್ ಅಕ್ಷ, ಇದು ವೈ ಅಕ್ಷ. ಗೊತ್ತಾ ನಿಮ್ಗೆ? ಇದು ಗ್ರಾಫ್ ಅಲ್ಲಿ ನಾವು ಗ್ರಾಫ್ ಅಲ್ಲಿ ಹಾಕ್ಬೋದು, ಕೈಯಲ್ಲಿ ಹಾಕ್ಬೋದು. ಇನ್ನು 1 ಸೆಂಟಿಮೀಟರ್ ಮಾಪ್ ಮಾಡೋಣ. 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್. ಮೊದಲನೇದಕ್ಕೆ ತ್ರಿಭುಜ,
ಎರಡನೇದು ಆಯತ, ಆಯ್ತಾ? ಮೂರನೇದು ವೃತ್ತ, ಆಯ್ತಾ? ಎಕ್ಸ್ ಅಕ್ಷದಲ್ಲಿ ಆ ಚಿತ್ರಗಳು ಬರ್ತವೆ. ಚಿತ್ರದ ಹೆಸರು ಬರ್ದಿಲ್ಲ, ಚಿತ್ರ ಬರ್ದಿದೆ. ಇದಕ್ಕೆ ಪರಿಮಾಣ ವಯಸ್ಸ ಬರೆಯೋದು 1 2 3 4 5 ಜಾಸ್ತಿ 1 2 3 4 5. ಈಗ ನಾವು ಚಿತ್ರನಕ್ಷೆಯಲ್ಲಿ ನೋಡಿ, ಚಿತ್ರನಕ್ಷೆ ಆಕ್ಚುಲಿ ನಾವು ಚಿತ್ರನಕ್ಷೆಯನ್ನ ಈ ರೀತಿ ಬರಿಬಾರ್ದು, ಹಿಂಗ್ ಬರಿಬೇಕು. ಯಾವ ರೀತಿ ಅಂದ್ರೆ ಫಸ್ಟ್ ಬಾಕ್ಸ್ ಹಾಕೋದು, ಈ ತರ ಬಾಕ್ಸ್ ಹಾಕೊಂಡು ಈ ಬಾಕ್ಸ್ ಅಲ್ಲಿ ಫಸ್ಟ್ ತ್ರಿಭುಜ ಎಷ್ಟು ಬಾರಿ ಇದೆ? 4 ಬಾರಿ, ಆಯ್ತಾ? ನೆಕ್ಸ್ಟ್ ಆಯತ, ಆಯತ ಎಷ್ಟು ಬಾರಿ? 3 ಬಾರಿ. ನೆಕ್ಸ್ಟ್ ವೃತ್ತ, ಚಿತ್ರವನ್ನು ನೋಡಿ ಹೇಳ್ತೇನೆ, ಜಾಸ್ತಿ ಯಾವ್ದಿದೆ, ಕಡಿಮೆ ಯಾವ್ದಿದೆ ಹೇಳ್ತಿರಲ್ವಾ? ಹೌದಲ್ವಾ? ಈ ತರ ಚಿತ್ರವನ್ನು ನೋಡಿ ಗುರುಸೋದಕ್ಕೆ ನಾವು ಚಿತ್ರನಕ್ಷೆ ಅಂತ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಮಾಡಿರ್ತಾರೆ. ಚಿಕ್ಕ ವಯಸ್ಸಲ್ಲಿ ಹಣ್ಣು ಕೊಟ್ಟಿರ್ತಾರೆ ನಿಮಗೆ, ಇಷ್ಟು ಮಾವಿನ ಹಣ್ಣು, ಇಷ್ಟು ಸೇಬು ಹಣ್ಣು, ಇಷ್ಟು ಪೇರಳೆ ಹಣ್ಣು ಅಂತಿದ್ರು, ಗೊತ್ತಾ ನಿಮಗೆ? ಹೌದಲ್ವಾ? ಆ ಹಣ್ಣುಗಳು ನೀವು ಗುರುಸೋದು ಖುಷಿ ಅದು ಚಿತ್ರನಕ್ಷೆ. ನೆಕ್ಸ್ಟ್ ಇದಾದ್ಮೇಲೆ ಎರಡನೇದು ಸ್ತಂಭನಕ್ಷೆ. ಸ್ತಂಭನಕ್ಷೆ ಉದ್ದೇಶ ಏನು ಅಂದ್ರೆ ದತ್ತಾಂಶವನ್ನ ವಿಶ್ಲೇಷಣೆ ಮಾಡಿ ಸ್ತಂಭಾಕಾರ ವೃತ್ತ ಬರುತ್ತೆ. ಆ ಸ್ತಂಭ ವೃತ್ತದಲ್ಲಿ ಆ ಉದ್ದೇಶ ಏನು? ಗರಿಷ್ಠ ಮತ್ತು ಕನಿಷ್ಠವನ್ನ ಕಂಡಿದೆ ಸ್ತಂಭನಕ್ಷೆ. ಆ ಸ್ತಂಭದ ಎತ್ತರದ ಆಧಾರದ ಮೇಲೆ ನಾವು ವಿಶ್ಲೇಷಣೆ ಮಾಡ್ತೀವಿ. ಯಾವ್ದು ಗರಿಷ್ಠ ಎತ್ತರ ಇದೆ, ಯಾವುದು ಕನಿಷ್ಠ ಎತ್ತರ ಇದೆ. ಆ ನಕ್ಷೆ ನೋಡಿದ ತಕ್ಷಣ ಗರಿಷ್ಠ ಮತ್ತು ಕನಿಷ್ಠವನ್ನ ನಾವು ವಿಶ್ಲೇಷಣೆ ಮಾಡ್ತೀವಿ. ಈಗ ಒಂದು ಉದಾಹರಣೆ ತೋರಿಸ್ತದೆ, ಚಿಕ್ಕದಾಗಿ ಉದಾಹರಣೆ ತೋರಿಸ್ತದೆ. ಎಕ್ಸ್ ಅಕ್ಷ, ವೈ ಅಕ್ಷ, ಪ್ರಮಾಣ 10, 20, 30, 40, 50. ಈಗ ಒಂದು ಎ ಅಂತಕ್ಕಂಥ ವ್ಯಕ್ತಿ ಸ್ತಂಭನಕ್ಷೆ 50, ನೆಕ್ಸ್ಟ್ ಬಿ ಅಂತಕ್ಕಂಥ ವ್ಯಕ್ತಿ 30, ನೆಕ್ಸ್ಟ್ ಸಿ ಅಂತಕ್ಕಂಥ ವ್ಯಕ್ತಿ 20, ಡಿ ಅಂತಕ್ಕಂಥ ವ್ಯಕ್ತಿ ಸ್ತಂಭನಕ್ಷೆ. ಇಲ್ಲಿ ನೋಡಿ ಮಕ್ಕಳೇ, ಒಂದು ಸ್ತಂಭಕ್ಕೂ ಇನ್ನೊಂದು ಸ್ತಂಭದ ನಡುವೆ ಗ್ಯಾಪ್ ಇದೆ, ಅಂತರ ಇದೆ. ಅಂತರ ಇದೆಯಲ್ಲ, ಅಂತರ ಹೆಂಗೆ? ಸಮಾನವಾದ ಅಂತರ ಇರುತ್ತೆ. ಇದರಲ್ಲಿ ಗರಿಷ್ಠ ಯಾರು? ಎ. ಗರಿಷ್ಠ ಯಾರು? ಕನಿಷ್ಠ ಯಾರು? ಆಯ್ತಾ? ಈಗ ಗರಿಷ್ಠ ನಾವು ಬರ್ತೀವಿ. ಗರಿಷ್ಠ ಎ, ಕನಿಷ್ಠ ಡಿ. ಗರಿಷ್ಠ ಎ, ಕನಿಷ್ಠ ಬಿ. ಹೌದಲ್ವಾ? ಆಯ್ತು. ನೆಕ್ಸ್ಟ್ ಇದಾದ್ಮೇಲೆ ಸ್ತಂಭನಕ್ಷೆ ಆದ್ಮೇಲೆ ಜೋಡಿ ಸ್ತಂಭನಕ್ಷೆ. ಮೂರನೇದು ಜೋಡಿ ಸ್ತಂಭನಕ್ಷೆ. ಮಕ್ಕಳೇ, ಈ ನಕ್ಷೆಯ ಮೂಲ ಉದ್ದೇಶ ಏನು ಗೊತ್ತಾ? ಜೋಡಿಯಾಗಿರ್ತಕ್ಕಂಥ ಎರಡು ಸ್ತಂಭಗಳ ಹೋಲಿಕೆ ಮಾಡ್ತಾರೆ. ಪರಸ್ಪರ ಜೋಡಿಯಾಗಿರ್ತಕ್ಕಂಥ ಎರಡು ಸ್ತಂಭಗಳ ಹೋಲಿಕೆ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತೇನೆ, ನಕ್ಷೆಯನ್ನು ಬರೆದು ಎಕ್ಸ್ ಅಕ್ಷ, ವೈ ಅಕ್ಷ, ಆಯ್ತಾ? ಪ್ರಮಾಣ 1 2 3 4 5 6. ಇಲ್ಲಿ 6. ಇದು ಪಕ್ಕದಲ್ಲೇ ಇದೊಂದು 4. ನೆಕ್ಸ್ಟ್ ಇದೊಂದು 5 ಇರುತ್ತೆ. ಈ 5ಕ್ಕೆ ನೆಕ್ಸ್ಟ್ ಒಂದು 2 ಇರುತ್ತೆ. ನೆಕ್ಸ್ಟ್ 4 ಇರುತ್ತೆ. ಈ ಜೋಡಿಗೆ 1. ನೆಕ್ಸ್ಟ್ 4 3
2 ನೋಡಿ ಮಕ್ಕಳೇ, ಎರಡೆರಡು ಸ್ತಂಭಗಳನ್ನು ಹೋಲಿಕೆ ಮಾಡ್ತೀವಿ. ಈ ಎರಡು ಸ್ತಂಭದಲ್ಲಿ ಗರಿಷ್ಠ ಯಾವುದು ಕನಿಷ್ಠ ಯಾವುದು? ಅಲ್ಲ, ಗರಿಷ್ಠ ಮತ್ತು ಕನಿಷ್ಠವನ್ನ ನಾವು ಈ ಜೋಡಿ ಸ್ತಂಭದಲ್ಲಿ ಹೇಳ್ತೀವಿ, ಹೌದಲ್ವಾ? ಎರಡು ಸ್ತಂಭಗಳನ್ನು ಹೋಲಿಕೆ ಮಾಡಿ ಇದರಲ್ಲಿ ಗರಿಷ್ಠ ಯಾವುದು ಕನಿಷ್ಠ ಯಾವುದು, ಹೌದಲ್ಲ? ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಲ್ಕು, ಆಯ್ತಾ? ಪೈನಕ್ಷೆ. ಪೈನಕ್ಷೆ ಇದು ಎಲ್ಲಾ ನಕ್ಷೆಗಿಂತ ಬಹಳ ವಿಭಿನ್ನ. ಈ ಪೈನಕ್ಷೆಯನ್ನ ವೃತ್ತಾಕಾರದ 360 ಡಿಗ್ರಿನಲ್ಲಿ ವಿವಿಧ ಭಾಗಗಳನ್ನಾಗಿ ಮಾಡಿ ನಾವು ಗುರುತಿಸ್ತೀವಿ. ವೃತ್ತಾಕಾರದ ನಕ್ಷೆಯಲ್ಲಿ ಈಗ ವೃತ್ತಾಕಾರ ಮಕ್ಕಳೇ, ವೃತ್ತಾಕಾರ ಇದರಲ್ಲಿ ವಿವಿಧ ಭಾಗಗಳನ್ನ ಮಾಡಿ, ಈ ತರ ಭಾಗ, ಈ ತರ ಭಾಗ, ಇದೇ ಭಾಗ. ಎಷ್ಟು ಭಾಗ ಇದೆ? 1 2 3 4. ಆಯ್ತಾ? ಇಲ್ಲಿ ನಾವು ಇದನ್ನ ಕೋನಗಳು ಅಂತ ಹೇಳ್ತೀವಿ. ಏನು? ಕೋನಗಳು. ಕೋನಗಳ ಆಧಾರದ ಮೇಲೆ ವೃತ್ತಾಕಾರದಲ್ಲಿ ಅಂದ್ರೆ ವೃತ್ತಾಕಾರದಲ್ಲಿ ಭಾಗಗಳನ್ನು ಗುರುತಿಸ್ತೀವಲ್ಲ, ಅದೇನದು ಪೈನಕ್ಷೆ. ಆಯ್ತಾ? ಈಗ ಎಷ್ಟಿದೆ? 1 2 3 4 ಭಾಗ ಇದೆ. ನೆಕ್ಸ್ಟ್ ಇದರಲ್ಲಿ ಪೈನಕ್ಷೆ. ಈ 4 ನಕ್ಷೆಗಳಲ್ಲಿ ಮಕ್ಕಳೇ ಅತ್ಯಂತ ಸುಲಭವಾಗಿದ್ದು ಚಿತ್ರನಕ್ಷೆ. ಚಿತ್ರನಕ್ಷೆ ಸುಲಭ ಅಂತ ಹೇಳ್ತೀರಾ ನೀವು. ಚಿಕ್ಕ ವಯಸ್ಸಿನಲ್ಲಿ ನೀವು ಚಿತ್ರನಕ್ಷೆ ಮಾಡ್ಕೊಂತಾನೆ ಬಂದಿದ್ದೀರಿ, ಹೌದಲ್ವಾ? ಚಿಕ್ಕ ವಯಸ್ಸಿನಲ್ಲಿ ಸಹಿತ ಚಿತ್ರನಕ್ಷೆ ಮಾಡಿದ್ದೀರಿ. ನೆಕ್ಸ್ಟ್ ಇದಾದ ಮೇಲೆ ಸ್ತಂಭನಕ್ಷೆ. ಸ್ತಂಭನಕ್ಷೆ 3 ಉದ್ದೇಶ: ಗರಿಷ್ಠ ಮತ್ತು ಕನಿಷ್ಠವನ್ನ ಕಂಡು. ನೆಕ್ಸ್ಟ್ ಜೋಡಿ ಸ್ತಂಭನಕ್ಷೆಯಲ್ಲಿ 2 ಜೋಡಿ ಪರಸ್ಪರ ಜೋಡಿಯಾಗಿರ್ತಕ್ಕಂಥ ಸ್ತಂಭಗಳನ್ನು ಹೋಲಿಕೆ ಮಾಡ್ತೀವಿ, ಗರಿಷ್ಠ ಮತ್ತು ಕನಿಷ್ಠ. ನೆಕ್ಸ್ಟ್ ಪೈನಕ್ಷೆಯಲ್ಲಿ ವಿವಿಧ ಭಾಗಗಳನ್ನಾಗಿ ಮಾಡಿ ಕೋನಗಳ ಆಧಾರದ ಮೇಲೆ ವಿವಿಧ ಭಾಗಗಳನ್ನು ಮಾಡಿ ಅದರಲ್ಲಿ ಗರಿಷ್ಠ ಯಾವುದು ಕನಿಷ್ಠ ಯಾವುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಇದಕ್ಕೆ ನೀವು ಡೈಲಿ ವೃತ್ತಾಕಾರ ಬಿಸ್ಕೆಟ್ ತಿಂತೀರ ಮಕ್ಕಳು. ಆಯ್ತು, ಗುಡ್ಡೆ ಬಿಸ್ಕೆಟ್ ವೃತ್ತಾಕಾರ ಅಂತ ಅದಕ್ಕಿಂತ ಮಾರಿಕೊಂಡು ಬಹಳ ಚೆನ್ನಾಗಿದೆ. ಕರೆಕ್ಟ್ ಆಗಿ ಅರ್ಧಕ್ಕೆ ಮುರಿತೀರ, ಬಹಳ ಖುಷಿಯಾಗುತ್ತೆ. ಮತ್ತೆ ಅರ್ಧದಲ್ಲಿ ಮತ್ತೆ ನೀವು ಮುರಿತೀರ, ಕಾಲ್ಭಾಗ ಆಗುತ್ತೆ, ಹೌದಲ್ರಿ? ಕಾಲ್ಭಾಗ ಆಗುತ್ತೆ. ನೀವು ಹೋಟ್ಲು ಹೋಗ್ತೀರಾ, ಈ ಬೇಕರಿ ಹೋಗ್ತೀರಾ, ಬೇಕರಿ ಮೊದಲ ಈ ನೀವು ದಿಲ್ ಪಸಂದ್ ಅಂತ ತಿಂತಿರೋದು, ಅವ್ರು ಕಟ್ ಮಾಡ್ತಾರ. ಎಷ್ಟು ಪೀಸ್ ಕಟ್ ಮಾಡ್ತಾರೆ ಗೊತ್ತಾ ನಿಮಗೆ? ಒಂದು ದಿಲ್ ಪುಸ್ತಕನ ಎಷ್ಟು ಪೀಸ್ ಮಾಡ್ತಾರೆ? ವೆರಿ ಗುಡ್, 8. ಹೆಂಗೆ ನೋಡಿದ್ರೆ ಆ ದಿಲ್ ಪುಸ್ತಕನ ಯಾವ ರೀತಿ ಕಟ್ ಮಾಡ್ತಾರೆ? ವೃತ್ತಾಕಾರದಲ್ಲಿ ಇರ್ತಾರಪ್ಪ, ಫಸ್ಟ್ ಅವ್ರನ್ನ ಅರ್ಧ ಭಾಗ ಮಾಡ್ತಾರೆ, ನೆಕ್ಸ್ಟ್ ಈ ತರ ಮಾಡ್ತಾರೆ. ಎಷ್ಟು ಭಾಗ ಆಯ್ತು? 4 ಆಯ್ತು. ಈಗ ಹಿಂಗ್ ಕಟ್ ಮಾಡ್ತಾರೆ, ನೆಕ್ಸ್ಟ್ ಹಿಂಗ್ ಕಟ್ ಮಾಡ್ತಾರೆ. ಎಷ್ಟಾಯ್ತು? 8 ಆಯ್ತು. ನೋಡಿ ಹೆಸರು ಕೊಡ: 1 2 3 4 5 6 7 8. ಇದೆ, ಆಯ್ತಾ? ನೀವು ಅಂಗಡಿನಲ್ಲಿ ದಿಲ್ ಪುಷ್ ತಗೊಳ್ಳೋದಾದ್ರೆ ಅವನೇನ್ ಮಾಡ್ತಾನೆ, 1 ಪೀಸ್ ತಗೊಂಡ್ರೆ ನಿಮ್ಗೆ ಬಹಳ ಲಾಸ್ ಆಗುತ್ತೆ. 1 ಪೀಸ್ 15 ರೂಪಾಯಿ ಕಾಣ್ತದೆ, 10 ರೂಪಾಯಿ 10 ರೂಪಾಯಿ ಆಯ್ತು. 10 ರೂಪಾಯಿ 1 ಪೀಸ್ ಆದ್ರೆ 8 ಪೀಸ್ ಎಷ್ಟಾಗುತ್ತೆ? ಅವ್ನು ಕೇಳ್ರಿ, ವೃತ್ತಾಕಾರ 1 ಪೀಸ್ ತಗೋಣ, ನೀವು 60 ರೂಪಾಯಿ ಹಾಕೊಡ್ತೀನಿ ಅಂತ ಕೇಳ್ಬೋದು. ರೌಂಡ್ 1 ಪೀಸ್ ಫುಡ್ ತಗೊಂಡ್ರೆ ಎಷ್ಟು? 60 ರೂಪಾಯಿ ಹಾಕೊಡ್ತೀನಿ. ಆದ್ರೆ ಸಿಂಗಲ್ ಪೀಸ್ ತಗೊಂಡ್ರೆ 10 ರೂಪಾಯಿ ಹಾಕ್ತೀನಿ. ಲಾಭ ಎಷ್ಟೆಲ್ಲ ಆಯ್ತದೆ? 20 ರೂಪಾಯಿ ಲಾಭ ಆಯ್ತು, ಹೌದಲ್ಲ? ಅದೇ ರೀತಿ ಕೇಕ್ ಸಹಿತ ಅಷ್ಟೇ, ವೃತ್ತಾಕಾರದ ಕೇಕ್ ಇರುತ್ತೆ. ಆ ಕೇಕ್ ಕಟ್ ಮಾಡ್ಬೇಕಾದ್ರೆ ಬಹಳ ನಮಗೆ ಒಂಥರ, ಎಸ್ಪೆಷಲಿ ಮಕ್ಕಳಿಗೆ, ನಮ್ಮ ಬಿಡಿ ದೊಡ್ಡವ್ರು ಬಿಡಿ, ಮಕ್ಕಳಿಗೆ ಕೇಕ್ ಕಟ್ ಮಾಡ್ಬೇಕಾದ್ರೆ
ಬಹಳ ಕುತೂಹಲ, ಹೆಂಗ್ ಕಟ್ ಮಾಡ್ತಾರೆ ಇವರು ಅಂದ್ರೆ ಇದರಲ್ಲಿ ಬಾಕ್ಸಲ್ಲಿ ವೃತ್ತಾಕಾರ ಇದರಲ್ಲಿ ಕೇಕ್ ಅಲ್ಲಿ ಕಟ್ ಮಾಡಬೇಕಾದ್ರೆ ಫಸ್ಟ್ ಈ ಟೈಪ್ ಕಟ್ ಮಾಡ್ತಾರೆ. ಅಷ್ಟು ಕಟ್ ಮಾಡಿ ತೆಗಿತಾರೆ, ತೆಗೆದು ಬಾಯಿ ಕಳಿಸ್ತಾರೆ. ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ನಮಗೆ ಎಷ್ಟಪ್ಪ ಪೀಸ್ ಬರುತ್ತೋ ಏನೋ ಮನಸ್ಸ ಬರ್ಬೋದು. ಸಣ್ಣ ಪೀಸ್ ಬಂದ್ರೆ ಅವ್ರ ಜೊತೆ ಹೋಲಿಕೆ ಮಾಡ್ತೀವಿ, ಅವ್ರು ಇವ್ರಿಗೆ ಹೋಲಿಕೆ ಮಾಡ್ಕೊಂತೀರಾ. ಅವನಲ್ಲಿ ಇಷ್ಟಪ್ಪ ಇದೆ, ನನ್ನ ನೋಡಿ ಇಷ್ಟಪ್ಪ ಇದೆ. ಯಾವಾದ್ಮೇಲೆ ಪೀಸ್ ಆಟ ಕರೆಕ್ಟ್ ಆಗಿ ಪೀಸ್ ಮಾಡಬೇಕು. ಕೇಕ್ ಪೀಸ್ ಮಾಡ್ತಾರೆ ಗೊತ್ತಾ ನಿಮ್ಗೆ? ಆ ಕೇಕ್ ಅನ್ನ ಪೀಸ್ ಮಾಡೋದು ಒಂದು ಕಲೆ. ಒಂದು ಕೇಕ್ ಅನ್ನ 5 ಜನಕ್ಕೆ ಹಂಚ್ಬೋದು, ಅದೇ ಕೇಕ್ ಅನ್ನ 100 ಜನಕ್ಕೆ ಹಂಚ್ಬೋದು. ಯಾರ ಮೇಲೆ ಡಿಪೆಂಡ್ ಅದು? ನಾವು ಭಾಗ ಮಾಡ್ತೀವಲ್ಲಪ್ಪ ಅದನ್ನ ಡಿಪೆಂಡ್, ಹೌದಲ್ಲ? ಕೇಕ್ ಕಟ್ ಮಾಡೋದಿದೆ, ಅದೊಂದು ಕಲೆ ಅದು. ನಾನು ಹೇಳ್ದಲ್ಲ, ಒಂದು ಕೇಕ್ ಅನ್ನು ಚೌಕಾಕಾರ ಆಗಿರ್ಬೋದು, ವೃತ್ತಾಕಾರ ಆಗಿರ್ಬೋದು, ಅದನ್ನ 5 ಜನಕ್ಕೂ ಹಂಚ್ಬೋದು, ಹೌದಲ್ವಾ? 100 ಜನಕ್ಕೂ ಅದೊಂದು ಕಲೆ ಅದು. ಅಲ್ಲಿ ಗಣಿತ ಬರುತ್ತೆ, ಆಯ್ತಾ? 5 ಜನಕ್ಕೆ ಹಂಚ್ಬೇಕಾದ್ರೆ ನಮಗೆ ಸಮಸ್ಯೆ ಅನ್ಸಲ್ಲ. ಆ 100 ಜನಕ್ಕೆ ಹಂಚ್ಬೇಕಾದ್ರಲ್ಲ ಸಮಸ್ಯೆ ಆಗುತ್ತೆ. ಅವಾಗಲೇ ಬರೋದು, ಸರ್ ನನಗೆ ಸಣ್ಣಕ್ಕೆ ಬಂದಿದೆ, ಅವನಿಗೆ ದಪ್ಪ ಬಂದಿದೆ, ಗಾತ್ರ ನೋಡ್ತೀರ, ಹೌದಲ್ಲ ನೀವು? ಹೌದಲ್ಲ ಮಕ್ಕಳೇ? ಇಂದಿನ ಇವತ್ತಿನ ಪಾಠದಲ್ಲಿ ದತ್ತಾಂಶ ಅಂದ್ರೆ ಏನು, ದತ್ತಾಂಶ ಅಂದ್ರೇನು ಸಂಗ್ರಹ, ಆಯ್ತಾ? ಮಾಹಿತಿಗಳ ಸಂಗ್ರಹಣೆ ಮಾಡಿ ಆ ಸಂಗ್ರಹಣೆ ಆಗಿರ್ತಕ್ಕಂಥ ಮಾಹಿತಿಯನ್ನ ವಿಶ್ಲೇಷಣೆ ಮಾಡೋದಿದೆಯಲ್ಲ, ಅದನ್ನ ಏನ್ ಕರಿತೀವಿ ನಾವು? ಇದರಿಂದ ನಮ್ಗೆ ಏನ್ ಅನುಕೂಲ? ಅದು ನಾವು ಹಲವಾರು ಸನ್ನಿವೇಶದಲ್ಲಿ ಹೋಲಿಕೆ ಮಾಡ್ತೀವಿ. ಅಂದ್ರೆ ವ್ಯಾಪಾರದಲ್ಲಾಗಿರ್ಬೋದು, ವಾತಾವರಣದ ವೈಪರೀತ್ಯ ಆಗಿರ್ಬೋದು, ಹವಾಮಾನ ಆಗಿರ್ಬೋದು, ನಮ್ಮ ಫಲಿತಾಂಶ ಆಗಿರ್ಬೋದು, ಇದೆಲ್ಲ ಹಾಜರಾತಿ ಆಗಿರ್ಬೋದು, ಈ ಎಲ್ಲಾ ಸಂದರ್ಭಗಳಲ್ಲಿ ನಾವು ವಿಶ್ಲೇಷಣೆ ಮಾಡ್ತೀವಿ. ಆ ವಿಶ್ಲೇಷಣೆಯಲ್ಲಿ 2 ಪದ ಬರ್ತದೆ, ಒಂದು ಗರಿಷ್ಠ, ಇನ್ನೊಂದು ಗರಿಷ್ಠ ಮತ್ತು ಕನಿಷ್ಠ. ಅದನ್ನ ಖಂಡಿತ ಕರೆದ್ರೆ ದತ್ತಾಂಶಗಳ ಆಯ್ತಾ? ಗರಿಷ್ಠ ಮತ್ತು ಕನಿಷ್ಠವನ್ನ ನಾವು ಈ ಮುಖಾಂತರ ನಾವು ಕಂಡಿಡಿದು ಅತ್ಯಂತ ಸುಲಭ ವಿಧಾನದಲ್ಲಿ ಮಾಡಿಕೊಂಡು ನಾವು ತಕ್ಷಣ ಅದಕ್ಕೆ ಈ ಚಿತ್ರದ ಮುಖಾಂತರ ಚಿತ್ರನಕ್ಷೆ ಆಯ್ತಾ? ಇದ್ರ ಮುಖಾಂತರ ನಾವು ಅದೇನ್ ಮಾಡ್ತೀವಿ, ಆ ದತ್ತಾಂಶವನ್ನ ಸುಲಭವಾಗಿ ಅರ್ಥೈಸ್ಕೊಳ್ತೀವಿ. ಯಾರ ಮುಖಾಂತರ? ಚಿತ್ರದ ಮುಖಾಂತರ. ಚಿತ್ರದ ಮುಖಾಂತರ ದತ್ತಾಂಶವನ್ನ ಚಿತ್ರಕ್ಕೆ ಪರಿವರ್ತನೆ ಮಾಡಿ ಅದನ್ನ ನಾವೇನ್ ಮಾಡ್ತೀವಿ, ವಿಶ್ಲೇಷಣೆ ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಕಳ?